ಧ್ವನಿಯೇ ಹೋಗಿದೆ. ಯಾಕೆಂದ್ರೆ ಅವರು ಅನೇಕರು ದಲಿತರಾಗಿರ್ತಾರೆ, ಆಮೇಲೆ ಬಲಿತರಾಗ್ತಾರೆ, ಆಮೇಲೆ ಅವ್ರಿಗೆ ಅದು ಮರ್ತೋಗ್ಬಿಡುತ್ತೆ. ಮಾತಾಡ್ತಾ ಇರೋದು ಅವ್ರಿಟ್ಟಂತ ಹಣ ಕಟ್ಟ ಕಡೆಯ ದಲಿತರದ್ದು. ಈ ನೋವಿನಿಂದ ನಾವು ಮಾತಾಡ್ತಾ ಇದೀವಿ. ನಾವು ಹುಟ್ಟಿದ್ದು ಒಕ್ಕಲಿಗಾಗಿರ್ಬೋದು, ಆದ್ರೆ ಬೆಳೆದಿದ್ದು ಆ ದಲಿತರ ರೀತಿ ಬೆಳೆದಿದ್ದೀವಿ. ಆ ಕಷ್ಟದಲ್ಲಿ ಬಂದಿದ್ದೀನಿ. ನಾನು ರಾಜಕಾರಣದ ಬಗ್ಗೆ ಮಾತಾಡೋದಿಲ್ಲ ಖರ್ಗೆ ಅವರೇ, ರಾಜಕಾರಣ ಮಾತಾಡೋಲ್ಲ ಇಲ್ಲಿ. ಆದ್ರೆ ಆ ನೋವಿನ ಜನಗಳಿಗೆ ಆದಂತ ಅನ್ಯಾಯ ನನ್ನ ಇದರಲ್ಲಿ ಮಾತಿನಲ್ಲಿ ಹೊರಗೆ ಬರ್ತಾ ಇದೆ. ಅದು ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರಬಹುದು. ಆದ್ರೆ ನೀವು ಹೇಳಿದ್ರು, ನಮ್ಮ ಮಾನ್ಯ DCM ಸಾಹೇಬ್ರು ಹೇಳಿದ್ರು, ಇಡಿ ಯಾಕೆ ಬರ್ಬೇಕು ಅಂತ. ಆಗ್ಲಿ ಸರ್. ಹಾಗಾದ್ರೆ SIT ಇದೆ, ಅದು ಪೂರ್ಣ ಮಾಡುವವರೆಗೆ, ಅದು ತನಿಖೆ ಪೂರ್ಣ ಮಾಡುವವರೆಗೆ ಅವ್ರಿಗೆ ತಡ್ಕೊಳ್ಳಿಲ್ಲ. ಮೊನ್ನೆ ಎದ್ದು ಸ್ಟೇಟ್ಮೆಂಟ್ ಮಾಡ್ತಾರೆ, ಇಲ್ಲಿ ರೆಕಾರ್ಡ್ ಆಗಿದೆ ಅಲ್ಲ, ಐ ಆಮ್ ಆನ್ ರೆಕಾರ್ಡ್ ಅಂತ ಹೇಳಿದ್ರು. ಇದು ಅವ್ರು ಮಾಡಲೇ ಇಲ್ಲ, ಅದರಲ್ಲಿ ಇನ್ನೂ ಆಗಲೇ ಇಲ್ಲ ಅಂತ ಹೇಳಿ ತೀರ್ಪು ಕೊಡ್ತಾರೆ. ಒಬ್ಬ DCM ಇಲ್ಲಿ ನಾನು ಕೂತ್ಕೊಂಡು ವಿರೋಧ ಪಕ್ಷದ ಒಬ್ಬ ಸದಸ್ಯನಾಗಿ ಮಾತಾಡೋದಕ್ಕೂ ಆ ಟ್ರೆಜರಿ ಬೆಂಚಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೂ ವ್ಯತ್ಯಾಸಗಳಿದ್ದಾವೆ. ಇಷ್ಟೆಲ್ಲ ಹಗರಣ ಆಗಿದೆ, ಇಷ್ಟು ಬರ್ತಾ ಇದೆ, ಆದ್ರೂ ಕೂಡ ನೀವು ಧೈರ್ಯದಿಂದ ಸಮರ್ಥನೆ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ದು ಆಂತರಿಕವಾಗಿರ್ತಕ್ಕಂಥ ಪಾಲಿಟಿಕ್ಸ್ ಇರ್ಬೋದು, ನನಗೆ ಗೊತ್ತಿಲ್ಲ. ಆದ್ರೆ ಇದನ್ನ ಇಷ್ಟು ಸಮರ್ಥನೆ ಮಾಡಿದ್ರೆ ಆ ಎನ್ಕ್ವೈರಿ ಮಾಡುವಂತ ಟೀಮಿನ ಮೇಲೆ ಏನ್ ಪರಿಣಾಮ ಆಗ್ತದೆ ಸರ್? ಹೇಳಿ, ಏನ್ ಪರಿಣಾಮ ಆಗ್ತದೆ? ನಾನು ಹೇಳ್ತೀನಿ ಸರ್, ಮುಗಿಸ್ಬಿಡ್ತೀನಿ ಸರ್, ಮುಗಿಸ್ಬಿಡ್ತೀನಿ. ಕನ್ಕ್ಲೂಡ್ ಮಾಡಕ್ಕೆ ನಾನು ಹೇಳ್ತೀನಿ, ನೀವು ಹೋಮ್ ಮಿನಿಸ್ಟರ್ ಆಗಿದ್ರಿ, ನಿಮ್ದು 2 ಮಂತ್ರಿಗಳ ವಿಚಾರ ಬಂತು. ಐ ಡೋಂಟ್ ವಾಂಟ್ ಟು ಎಲಾಬ್ರೇಟ್ ದಟ್ ಮಂತ್ರಿಗಳ ವಿಚಾರ. ಆಗ ಯಡಿಯೂರಪ್ಪನವ್ರು ಏನ್ ಹೇಳಿದ್ರು, ನೀವೇನ್ ಹೇಳಿದ್ರಿ? ನಿರ್ದೋಷಿಯಾಗಿ ಆ ಮಂತ್ರಿಗಳು ಬರ್ತಾರೆ. ಇನ್ನ ತನಿಖೆ ಕೊಟ್ಟೇ ಇರ್ಲಿಲ್ಲ, ತನಿಖೆ ಕೊಟ್ಟೋಗಿದ್ರು ಇಬ್ರು ಮಂತ್ರಿಗಳು. ನಾವು ವಿಧಾನಸೌಧದಲ್ಲಿ ಪಾಕದಲ್ಲಿ ಮಲಗಿದ್ದೋ. ಆಗ ನೀವು ಇದನ್ನ ಪೊಲೀಸ್ ಆಫೀಸರ್ಸ್ಗೆ ಮೆಸೇಜ್ ಕೊಡ್ಲಿಲ್ವಾ? ಇಡೀ ಸರ್ಕಾರ ಅವರು ನಿರ್ದೋಷಿಯಾಗಿ ಬರ್ತದೆ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಅಂತ ಬರ್ಲಿಲ್ವಾಗ? ಹಂಗೆ ಈ DK ಶಿವಕುಮಾರ್ ಹೇಳ್ತಾ ಇರೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.